ಬ್ರೇಕ್ನ ನಂತರ ಸುವರ್ಣ ಸ್ಪೆಷಲ್ ಎಲ್ಲಿದ್ದೀಯ ಗುಬ್ಬಚ್ಚಿಗೆ ಮತ್ತೆ ಸ್ವಾಗತ. ಗುಬ್ಬಿಗಳ ಅವನತಿಗೆ ಕಾರಣಗಳು ಅನೇಕ ಇದ್ರೂ ಮನುಷ್ಯ ಮುಖ್ಯ ಕಾರಣ ಅನ್ನೋದಂತೂ ಸತ್ಯ. ಗುಬ್ಬಚ್ಚಿಗಳು ಕಣ್ಮರೆಯಾಗ್ತಿವೆ ಅನ್ನೋದನ್ನ ತಡವಾಗಿ ಮನಗಂಡ ಮಾನವ ಅವುಗಳ ರಕ್ಷಣೆಯ ವಿಷಯದಲ್ಲೂ ವಿಳಂಬ ಮಾಡ್ತಿದ್ದಾನಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಮಾನವನಿಗಿಂತ ಸೂಕ್ಷ್ಮವೆನಿಸಿರುವ ಗುಬ್ಬಚ್ಚಿಗಳ ಮೂಕ ರೋಧನೆ ಇನ್ನೂ ಕೇಳ್ತಾ ಇಲ್ವಾ? ಎಲ್ಲಿಯ ಮಾಮರ, ಎಲ್ಲಿಯ ಆ ಗುಬ್ಬಿಗೂಡು? ಈಗ ಯಾವುದೂ ಇಲ್ಲ ಬಿಡಿ. ಗುಬ್ಬಚ್ಚಿಗಳ ಸಂಖ್ಯೆ ನಿಸ್ಸಂದೇಹವಾಗಿ ಇಳಿಮುಖವಾಗಿದೆ. ನಮ್ಮ ಜೊತೆಯಲ್ಲೇ ಇದ್ದಾಗ ಅವುಗಳ ಸಂಖ್ಯೆ ಕ್ಷೀಣಿಸುತ್ತಾ ಬಂದರೂ ನಾವ್ಯಾರೂ ತಲೆಕೆಡಿಸಿಕೊಳ್ಳಿಲ್ಲ. ಈಗ ಏನೂ ಗೊತ್ತಿಲ್ಲದಂತೆ ಎಲ್ಲರೂ ಕುತೂಹಲ ಪ್ರದರ್ಶಿಸ್ತಾ ಇದ್ದೀವಿ. ನಮ್ಮೆಲ್ಲರ ಬಾಲ್ಯದೊಂದಿಗೆ ಬೆಸೆದುಕೊಂಡಿದ್ದ ಗುಬ್ಬಿ ಮರಿಗಳು ಅತಿ ಸೂಕ್ಷ್ಮ ಪಕ್ಷಿಗಳು. ಪಕ್ಷಿ ತಜ್ಞರಾದ ಸಲೀಂ ಅಲಿಯವರ ಪ್ರಕಾರ ಸಾಧಾರಣ ಮೈಬಣ್ಣದ ಪುಟ್ಟ ಗುಬ್ಬಿಗೆ ಕೀಳರಿಮೆ ಇರಬೇಕಾಗಿತ್ತು. ಆದ್ರೆ ನವಿಲಿಗೆ ಇರಬೇಕಾದಷ್ಟು ಆತ್ಮವಿಶ್ವಾಸ ಅವುಗಳಲ್ಲಿದೆ. ಆದ್ರೆ ಇಂತಹ ಅಪರೂಪದ ಚಿವ್ ಗುಬ್ಬಿ ಮರಿ ಯಾರ ಸಹವಾಸವೂ ಬೇಡ ಅಂತ ದೂರ ಹೋದಂತಿದೆ. ಗುಬ್ಬಚ್ಚಿಗಳ ಸಂಖ್ಯೆ ಇಳಿಮುಖವಾಗಿರೋದು ಭಾರತದಲ್ಲಷ್ಟೇ ಅಲ್ಲ, ಇತರ ದೇಶಗಳಲ್ಲೂ ಇವುಗಳ ಸಂಖ್ಯೆ ಕ್ಷೀಣಿಸುತ್ತಿದೆ. ಇಂಗ್ಲೆಂಡ್ನಲ್ಲಿ 90% ಗುಬ್ಬಿಗಳು ಮಾಯವಾಗಿದ್ರೆ, ನೆದರ್ಲೆಂಡ್ನಲ್ಲಂತೂ ಇವುಗಳನ್ನ ಅಪಾಯದ ಅಂಚಿನಲ್ಲಿರುವ ಪಕ್ಷಿಗಳು ಅಂತ ಕೆಂಪು ಪಟ್ಟಿಗೆ ಸೇರಿಸಲಾಗಿದೆ. ಮರಿಗಳ ಕಣ್ಮರೆಗೆ ಅನೇಕರು ತಮ್ಮದೇ ಸಿದ್ಧಾಂತವನ್ನ ಮಂಡಿಸುತ್ತಾರೆ. ಕೆಲವರ ಪ್ರಕಾರ ಮೊಬೈಲ್ ಫೋನ್ನ ತರಂಗಗಳಿಂದ ಗುಬ್ಬಚ್ಚಿಗಳು ಸಾಯುತ್ತಿದ್ದು, ಮೊಬೈಲ್ ಟವರ್ ಇದಕ್ಕೆ ನೇರ ಹೊಣೆಯಿಲ್ಲ. ಇದಕ್ಕೆ ಪುಷ್ಟಿ ನೀಡುವಂತಹ ಯಾವುದೇ ಪುರಾವೆಗಳಿಲ್ಲ. ಮಾತ್ರವಲ್ಲ, ಗುಬ್ಬಿಗಿಂತ ಚಿಕ್ಕದಾದ ಭಾರತದ ಅತ್ಯಂತ ಸಣ್ಣ ಹಕ್ಕಿ ಫ್ಲವರ್ ಪೆಕರ್ಗೂ ಇದು ಮಾರಕವಾಗಬೇಕಿತ್ತಲ್ಲವೇ ಎನ್ನುವ ಪ್ರಶ್ನೆ ಉದ್ಭವಿಸುತ್ತೆ. ಕೆಲ ವಿಜ್ಞಾನಿಗಳ ಪ್ರಕಾರ ಸೀಸರಹಿತ ಪೆಟ್ರೋಲ್ ಬಳಕೆಯಿಂದಲೇ ಗುಬ್ಬಚ್ಚಿಗಳು ಮಾಯವಾಗಿವೆ ಅನ್ನೋದು. ಪೆಟ್ರೋಲ್ನಲ್ಲಿ ಸೀಸ ಬಳಕೆಯಿಂದ ಸೀಸ ಮಾಲಿನ್ಯವಾಗುತ್ತೆ ಅಂತ ಅದರ ಬದಲಾಗಿ ಎಂಟಿಬಿಇ ಎಂಬ ರಾಸಾಯನಿಕ ಬಳಸಲಾಯಿತು. ಇದರಿಂದಾಗುವ ಮಾಲಿನ್ಯ ಗುಬ್ಬಚ್ಚಿಗಳಿಗೆ, ಅದರಲ್ಲೂ ಬೆಳೆಯುವ ಮರಿಗಳಿಗೆ ಪ್ರೋಟೀನ್ ಯುಕ್ತ ಆಹಾರವೆನಿಸಿರುವ ಕೀಟಗಳನ್ನು ಕೊಲ್ಲುತ್ತಿದೆ. ಹೀಗಾಗಿ ಪೌಷ್ಟಿಕ ಆಹಾರವಿಲ್ಲದೆ ಗುಬ್ಬಚ್ಚಿಗಳು ಸಾಯುತ್ತಿವೆ ಅನ್ನೋದು ಇವರ ವಿವರಣೆ. ನನ್ನ ಪ್ರಕಾರ ಅವುಗೆ ಈಗ ಎಲ್ಲೂ ಗ್ರೀನರಿ ಇಲ್ಲ. ಹೆಚ್ಚಾಗಿ ಎಲ್ಲ ಕಡೆ ಕಟ್ಟಡಗಳು ಬಂದಿದ್ದಾವೆ. ಮೊದಲೆಲ್ಲ ಮರಗಳಿದ್ವು, ಹುಲ್ಲು ಕಾಣ್ತಾ ಇತ್ತು, ಗಿಡಗಳಿದ್ವು. ಈಗ ಗಿಡ ನೋಡೋಕ್ಕೆ ಕಾಣುತ್ತೆ. ಎಲ್ಲಿ ಸ್ವಲ್ಪ ಜಾಗ ಇದೆಯೋ ಅಲ್ಲೆಲ್ಲ ಬಿಲ್ಡಿಂಗ್ಗಳು ಬಂದಿದೆ, ಅಥವಾ ಸಿಮೆಂಟ್ ಹಾಕಿದ್ದಾರೆ, ಟಾರ್ ಹಾಕಿದ್ದಾರೆ. ಅದರಲ್ಲಿ ಏನು ಸಿಗುತ್ತೆ ಅದಕ್ಕೆ ತಿನ್ನೋಕ್ಕೆ? ಹೆಚ್ಚಾಗಿ ಅದಕ್ಕೆ ಏನು ತಿನ್ನಲಿಕ್ಕೆ ಸಿಗೋದಂಗೆ ಇದೆ. ಅವು ತಿನ್ನೋಕ್ಕೆ ಇಲ್ಲದಿದ್ರೆ ಹೇಗೆ ಸರ್ವೈವ್ ಆಗೋದು? ಅವು ಮೊದಲೆಲ್ಲ ಹಂಚಿನ ಮನೆಗಳಿದ್ವು, ಈಗೆಲ್ಲ RCC ಆಗಿದೆ. ಆಮೇಲೆ ಜನಗಳ ಓಡಾಟ ಇದು ಜಾಸ್ತಿ ಆಗಿದೆ. ಮೊದಲು ಸ್ವಲ್ಪ ಕಮ್ಮಿ ಇತ್ತು. ಅದರಿಂದ ಅನಿಸುತ್ತೆ ನನಗೆ ಈಗ ಗುಬ್ಬಚ್ಚಿಗಳು ಸ್ವಲ್ಪ ಕಡಿಮೆ ಆಗಿದ್ದಾವೆ ಅಂತೇಳಿ. ಕೆಲ ಪ್ರಾಣಿ ಪ್ರಿಯರ ಪ್ರಕಾರ ಕಾಂಕ್ರೀಟ್ ನಾಡಲ್ಲಿ ಧಾನ್ಯಗಳು ದೂರವಾಯಿತು. ಅಕ್ಕಿಯಲ್ಲಿ ಸಿಗುವ ಬೇಡದ ನೆಲ್ಲು ಕೂಡ ಅವುಗಳಿಗೆ ಸಿಗ್ತಿಲ್ಲ. ಹೀಗಾಗಿ ಆಹಾರ ಸಿಗದೆ ಅವು ಸಾಯುತ್ತಿವೆ ಅನ್ನೋದು. ಮತ್ತೊಂದಿಷ್ಟು ವರದಿಗಳು ಹೇಳುವುದೇನೆಂದ್ರೆ, ಪಟ್ಟಣ ಪ್ರದೇಶಗಳ ಕಿವಿಗಡಚಿಕ್ಕುವ ಶಬ್ದ ಅವುಗಳನ್ನ ಬೆಚ್ಚಿ ಬೀಳಿಸಿದೆ. ಈ ಶಬ್ದ ಮಾಲಿನ್ಯ ಗುಬ್ಬಿ ಮರಿಗಳ ಬೆಳವಣಿಗೆಗೆ ತೊಂದರೆಯುಂಟು ಮಾಡ್ತಿವೆ ಅಂತ ವರದಿಯಿಂದ ಹೇಳುತ್ತೆ. ಕಾಣೆಯಾಗುತ್ತಿರುವ ಗುಬ್ಬಚ್ಚಿಗಳ ಬಗ್ಗೆ ತಲೆಕೆಡಿಸಿಕೊಂಡರಾಗದು. ಮುಂದೇನು ಮಾಡಬಹುದು ಅನ್ನುವುದರ ಬಗ್ಗೆ ಯೋಚಿಸುವ ಅನಿವಾರ್ಯತೆ ಇದೆ. ನಮ್ಮ ಅನವಶ್ಯಕ ಐಷಾರಾಮಿಯನ್ನ ಮೊದಲು ಹತ್ತಿಕ್ಕಿ ಗುಬ್ಬಿಗಳಿಗೆ ಬೇಕಾಗುವ ಅನುಕೂಲಕರ ವಾತಾವರಣ ಸೃಷ್ಟಿಸಬೇಕು. DDTಯಂತಹ ಕೀಟನಾಶಕಗಳು, ಹಾನಿಕಾರಕ ರಾಸಾಯನಿಕಗಳ ಬಳಕೆಯಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸಬೇಕಿದೆ.
ಅಕ್ಕಿ ಆಯುತ್ತಿದ್ದಾಗ ಅಂಗಳದಲ್ಲಿ ಗಿರಿಕೆ ಹೊಡೆಯುತ್ತಿದ್ದ ಗುಬ್ಬಿಗಳಿಗೆ ಈಗ ಅಕ್ಕಿ ಬಿಡಿ, ಅಕ್ಕಿಯ ಹೊಟ್ಟು ತಿನ್ನಲು ಸಿಗ್ತಿಲ್ಲ. ಗೂಡು ಕಟ್ಟಿಕೊಳ್ಳಲು ಹಿಡಿ ಹುಲ್ಲಿಗಾಗಿಯೂ ಪಕ್ಷಿಗಳು ಪರಿತಪಿಸುವಂತಾಗಿದೆ. ಹೀಗಾಗಿ ಮನೆ ಮುಂದೆ ಒಂದೆರಡು ಮರಗಿಡಗಳನ್ನ ಬೆಳೆಸುವಂಥದ್ದು, ಜಾಗವಿಲ್ಲದಿದ್ದರೆ ಸಾರ್ವಜನಿಕ ಜಾಗಗಳಲ್ಲಿ ರಸ್ತೆ ಬದಿಯಲ್ಲಿ ಹಸಿರು ಬೆಳೆಸುವ ಕಾಯಕವಾಗಬೇಕು. ಈ ನಿಟ್ಟಿನಲ್ಲಿ ಬಿಬಿಎಂಪಿ ಒಂದಿಷ್ಟು ಪ್ರಯತ್ನಗಳನ್ನ ಕೈಗೊಂಡಿದೆ. ಕಳೆದ ವರ್ಷ ಬೆಂಗಳೂರಿನ ಪ್ರತಿ ಮನೆಗೂ ಬಿದಿರಿನ ಗುಬ್ಬಿಗೂಡು ಕೊಟ್ಟು ಗುಬ್ಬಿಗಳಿಗೆ ಆಶ್ರಯ ನೀಡಿ ಎನ್ನುವ ಸಂದೇಶ ನೀಡಿದ್ದು ಶ್ಲಾಘನೀಯ. ಗುಬ್ಬಿಯಂತೆ ಗೀಜಗ, ರಣಹದ್ದು ಇನ್ನಿತರ ಪಕ್ಷಿಗಳು ಕಣ್ಮರೆಯಾಗುತ್ತಿವೆ. ಇನ್ನಾದರೂ ಮನೆ ಮುಂದೆ ಆಹಾರ ಅರಸಿ ಬರುವ ಪಕ್ಷಿಗಳಿಗೆ ಒಂದು ಹಿಡಿ ಧಾನ್ಯ, ಕುಟುಕು ನೀರನ್ನ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳೋಣ. ಇಲ್ಲವಾದರೆ ಮುಂದೊಂದು ದಿನ ಈ ಪಕ್ಷಿಗಳ ಪಟ್ಟಿಯಲ್ಲಿ ಮನುಷ್ಯನ ಹೆಸರೇ ಸೇರಿದರೂ ಆಶ್ಚರ್ಯವಿಲ್ಲ. ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅನ್ನೋ ಹಾಗೆ ಗುಬ್ಬಿಗಳು ಮೌನವಾಗಿ ಮಾಯವಾಗ್ತಾ ಇದ್ದಾಗ ಸುಮ್ಮನಿದ್ದ ಮನುಷ್ಯ ಈಗ ಅವುಗಳ ಅಳಿವು ಉಳಿವಿನ ಮಾತನಾಡ್ತಾ ಇದ್ದಾನೆ. ಇನ್ನಾದರೂ ಪ್ರತಿಯೊಬ್ಬರೂ ಈ ಗುಬ್ಬಚ್ಚಿಗಳ ಉಳಿವಿಗಾಗಿ ಸಣ್ಣ ಅಳಿಲು ಸೇವೆ ಮಾಡೋಕೆ ಮುಂದಾಗಬೇಕು. ಪ್ರತಿ ವರ್ಷ ಆಚರಿಸುವ ಈ ವರ್ಲ್ಡ್ ಸ್ಪ್ಯಾರೋ ಡೇಯನ್ನ ನಿತ್ಯವೂ ಗುಬ್ಬಿಗಳೊಂದಿಗೆ ಆಚರಿಸುವಂತಾಗಬೇಕು. ಅಲ್ಲಿಗೆ ಜೀವನ ನಿಜವಾಗ್ಲೂ ಸಾರ್ಥಕ. ಇದು ಈ ಹೊತ್ತಿನ ಸುವರ್ಣ ಸ್ಪೆಷಲ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.